ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವ ನಿತ್ಯಮೇವ. ಶ್ರೀಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರಾವೃತಾ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತಶಂಕರ ಪ್ರಭೃತಿಭಿರ್ದೇವೈ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತೀ ನಿಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಮುಚ್ಚೈರ್ಗತಿಂ ಜಗತಿ ಯೋ ದಯಯಾ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೇ. ಶ್ರೀ ವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಯ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾಂಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಅನಾಕಾರೋ ಮಹೋಜಾಶ್ಚ ಯಶ್ಚಾದೃಷ್ಟಗತಿರ್ದಿವಿ ಜಗತ್ಪೂಜ್ಯೋ ಜಗತ್ಪ್ರಾಣಂ ತಂ ವಾಯುಂ ಪ್ರಣಮಾಮ್ಯಹಂ. ವಾಯುರೂಪಿ ಪರಮಾತ್ಮನೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲಿಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀಮದ್ ವಾಯು ಮಹಾಪುರಾಣದ ಪ್ರಥಮ ಖಂಡದ 55ನೆಯ ಅಧ್ಯಾಯದ ಪೂರ್ವಾಂಶದ ವಿಚಾರ ಮಾಡೋಣ. ಈ ಅಧ್ಯಾಯದಲ್ಲಿ ಲಿಂಗೋತ್ಪತ್ತಿ ನಿರೂಪಣೆ, ವಿಷ್ಣುವು ಕ್ಷೀರಶಾಯಿಯಾಗಿರಲು ಅಲ್ಲಿಗೆ ಬ್ರಹ್ಮದೇವನ ಆಗಮನ, ಲಿಂಗ ದರ್ಶನ, ಲಿಂಗ ಪರೀಕ್ಷೆ ಮತ್ತು ಈಶ್ವರ ಸ್ತೋತ್ರದ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಮುನಿಗಳು ಹೇಳುತ್ತಾರೆ, ಎಲೈ ವಕ್ತೃಗಳಲ್ಲಿ ಶ್ರೇಷ್ಠನಾದ ಸೂತಮುನಿಯೇ, ಬ್ರಹ್ಮಾದಿ ದೇವತೆಗಳಲ್ಲಿ ಗುಣ, ಕರ್ಮ, ಸಾಮರ್ಥ್ಯ ಇವುಗಳಿಂದ ಉತ್ತಮನಾದವರು ಯಾರು? ಈ ವಿಷಯಗಳನ್ನು ಕೇಳಬೇಕೆಂಬ ಕುತೂಹಲವು ನಮಗೆ ಬಹಳವಾಗಿದೆ. ಆದುದರಿಂದ ಆಶ್ಚರ್ಯಕರವಾದ ಅವರ ಗುಣವನ್ನು ವಿಸ್ತಾರವಾಗಿ ನಿರೂಪಿಸಬೇಕೆಂದು ಕೇಳಿಕೊಂಡರು. ಸೂತಮುನಿಯು ಹೇಳುತ್ತಾರೆ, ಎಲೈ ಮುನಿವರ್ಯರೇ, ಈ ವಿಷಯದಲ್ಲಿ ಅತಿ ಪುರಾತನವಾದ ಇತಿಹಾಸವನ್ನು ಹೇಳುವೆನು ಕೇಳಿ. ಅದರಲ್ಲಿ ಮಹಾತ್ಮನಾದ ಮಹಾದೇವನ ಮಾಹಾತ್ಮ್ಯವು ಮತ್ತು ವಿಭುತ್ವವು ವರ್ಣಿತವಾಗಿದೆ. ಪೂರ್ವದಲ್ಲಿ 3 ಲೋಕಾಧಿಪತಿಯೂ ಮಹಾ ತೇಜಸ್ವಿಯೂ ಆದ ಶ್ರೀಹರಿಯು ಬಲಿಚಕ್ರವರ್ತಿಯನ್ನು ಬಂಧಿಸಿ ತ್ರೈಲೋಕ್ಯ ವಿಜಯವನ್ನು ಹೊಂದಿದ ಇತಿಹಾಸವನ್ನು ಹೇಳಿದೆನು. ಅಂತಹ ಸಮಯದಲ್ಲಿ ದೈತ್ಯರೆಲ್ಲರೂ ನಾಶವಾದರು. ಇಂದ್ರನೇ ಮೊದಲಾದ ದೇವತೆಗಳಿಗೆ ಸಂತೋಷವಾಯಿತು. ಹೀಗೆ ಸಂತುಷ್ಟರಾದ ದೇವತೆಗಳೆಲ್ಲರೂ ಇಂದ್ರನ ಸಂಗಡ ಪ್ರಭುವಾದ ವಿಷ್ಣುವನ್ನು ನೋಡಲು ಬಂದರು. ವಿಶ್ವರೂಪಿಯಾದ ಶ್ರೀಹರಿಯು ಆಗ ಕ್ಷೀರಸಾಗರದಲ್ಲಿ ಶೇಷಶಾಯಿಯಾಗಿದ್ದನು. ಅಂತಹ ಸಮಯದಲ್ಲಿ ಸಿದ್ಧರು, ಬ್ರಹ್ಮರ್ಷಿಗಳು, ಯಕ್ಷರು, ಗಂಧರ್ವರು, ಅಪ್ಸರಸಿಯರು, ನಾಗಗಳು, ದೇವರ್ಷಿಗಳು, ನದಿಗಳು, ಪರ್ವತಗಳು ಇವೇ ಮೊದಲಾದ ಸರ್ವರೂ ಮಹಾತ್ಮನಾದ ಶ್ರೀಹರಿಯ ಬಳಿಗೆ ಹೋಗಿ ಸ್ತೋತ್ರ ಮಾಡಿದರು. ಎಲೆ ಶ್ರೀಹರಿಯೇ,
ನೀನೇ ಬ್ರಹ್ಮನು, ನೀನೇ ಸೃಷ್ಟಿಕರ್ತನು, ಪ್ರಭುವಾದ ನೀನೇ ಲೋಕಗಳನ್ನು ಸೃಷ್ಟಿಸುತ್ತೀಯೆ. ನಿನ್ನ ಅನುಗ್ರಹದಿಂದಲೇ 3 ಲೋಕವೂ ಕಲ್ಯಾಣವನ್ನು ಹೊಂದಿದೆ, ನಾಶರಹಿತವಾಗಿಯೂ ಇದೆ. ಸಮಸ್ತರಾದ ದೈತ್ಯರೆಲ್ಲರೂ ಸೋತು ಹೋಗಿರುವರು. ಬಲಿಯನ್ನು ಬಂಧಿಸಿರುತ್ತೀಯೆ ಎಂದು ದೇವತೆಗಳು ಹರಿಯನ್ನು ಹೊಗಳಿದರು. ಹೀಗೆ ಸುರರು, ಸಿದ್ಧರು, ಪರಮರ್ಷಿಗಳು ಶ್ರೀ ವಿಷ್ಣುವನ್ನು ಹೊಗಳಲಾಗಿ ಪುರುಷೋತ್ತಮನಾದ ಹರಿಯು ಆ ಸಮಸ್ತರಾದ ದೇವತೆಗಳನ್ನು ಕುರಿತು ಇಂತೆಂದನು. ಎಲೈ ದೇವತೆಗಳಿರ, ಇದಕ್ಕೆ ಕಾರಣವನ್ನು ಹೇಳುತ್ತೇನೆ ಕೇಳಿರಿ. ಯಾವನು ಸರ್ವಭೂತಗಳಿಗೂ ಸೃಷ್ಟಿಕರ್ತನೂ ಕಾಲರೂಪಿಯೂ ಕಾಲ ನಿಯಾಮಕನೂ ಪ್ರಭುವೂ ಆಗಿರುವನೋ ಮತ್ತು ಯಾವನು ಮಾಯೆಯಿಂದ ಬ್ರಹ್ಮಾದಿ ಸಮಸ್ತ ಲೋಕಗಳನ್ನು ಸೃಷ್ಟಿಸಿರುವನೋ ಅವನ ಅನುಗ್ರಹದಿಂದಲೇ ಪೂರ್ವದಲ್ಲಿ ಜಯವು ಸಂಭವಿಸಿರುತ್ತದೆ ಎಂದು ಹರಿಯು ಹೇಳುತ್ತಾನೆ. ಪೂರ್ವದಲ್ಲಿ ಅವ್ಯಕ್ತರೂಪಿಯಾದ ತಮಸ್ಸು 3 ಲೋಕಗಳನ್ನು ವ್ಯಾಪಿಸಲು ಲೋಕಗಳು ನಷ್ಟವಾಯಿತು. ಆಗ ಸಮಸ್ತ ಭೂತಗಳು ನನ್ನ ಉದರದಲ್ಲಿ ಅಡಗಿದ್ದವು. ನಾನು ಜಲಶಾಯಿಯಾಗಿದ್ದೆನು. ಆಗ ನಾನು ಸಹಸ್ರ ಶಿರಸ್ಕನೂ ಸಹಸ್ರಾಕ್ಷನೂ ಸಹಸ್ರ ಪಾದಗಳುಳ್ಳವನೂ ಶಂಖ ಚಕ್ರ ಗದೆಗಳನ್ನು ಧರಿಸಿದವನಾಗಿ ವಿಮಲೋದಕದಲ್ಲಿ ಮಲಗಿದ್ದೆನು. ಹೀಗಿರುವಲ್ಲಿ ಒಂದು ದಿವಸ ಅಪರಿಮಿತ ಕಾಂತಿಯುಳ್ಳವನು, 100 ಸೂರ್ಯನಂತೆ ಪ್ರಭೆಯುಳ್ಳವನು, ತನ್ನ ತೇಜಸ್ಸಿನಿಂದಲೇ ಹೊಳೆಯುತ್ತಿರುವವನು, ಚತುರ್ಮುಖನು, ಮಹಾಯೋಗಿಯು, ಸುವರ್ಣ ಛಾಯೆಯುಳ್ಳವನು, ಕೃಷ್ಣಾಜಿನಧಾರಿಯು, ಕಮಂಡಲುವಿನಿಂದ ಅಲಂಕೃತನೂ ಪುರುಷ ಶ್ರೇಷ್ಠನೂ ಆದ ಒಬ್ಬನೊಬ್ಬ ಪುರುಷನು ಬರುತ್ತಿರುವುದನ್ನು ದೂರದಿಂದಲೇ ನಾನು ನೋಡಿದೆನು. ಅನಂತರ ಸಮಸ್ತ ಲೋಕಗಳಿಂದ ವಂದಿತನಾದ ಬ್ರಹ್ಮದೇವನು ನನ್ನನ್ನು ನೋಡಿ, ನೀನು ಯಾರು? ಎಲ್ಲಿಂದ ಬಂದಿರುತ್ತೀಯೆ? ಏತಕ್ಕಾಗಿ ಇಲ್ಲಿಗೆ ಬಂದಿರುತ್ತೀಯೆ? ಏಕೆ ಸುಮ್ಮನೆ ಇರುತ್ತೀಯೆ? ಎಲೈ ಪ್ರಭುವೇ, ಈ ವಿಷಯಗಳನ್ನು ನನಗೆ ಹೇಳು ಎಂದನು. ಮತ್ತು ಬ್ರಹ್ಮದೇವನು, ನಾನು ಲೋಕಗಳನ್ನು ಸೃಷ್ಟಿ ಮಾಡುವ ಚತುರ್ಮುಖನಾದ ಬ್ರಹ್ಮನಾಗಿರುತ್ತೇನೆಂದು ಹೇಳಲು, ಆಗ ನಾನು ಅವನಿಗೆ ಇಂತೆಂದೆನು. ನಾನೇ ಲೋಕಗಳನ್ನು ಸೃಷ್ಟಿ ಮಾಡುವವನು ಮತ್ತು ಪುನಃ ಪುನಃ ಸಂಹಾರ ಮಾಡುವವನು ನಾನೇ ಆಗಿರುತ್ತೇನೆಂದು ಪರಸ್ಪರ ಜಯಾಕಾಂಕ್ಷೆಯಿಂದ ಮಾತನಾಡುತ್ತಿರಲಾಗಿ, ಉತ್ತರ ದಿಗ್ಭಾಗದಲ್ಲಿ ಜ್ವಾಲೆಗಳಿಂದ ವ್ಯಾಪ್ತವಾಗಿರುವ ದಿವ್ಯ ತೇಜಸ್ಸು ನಮ್ಮ ದೃಷ್ಟಿಗೆ ವಿಷಯವಾಯಿತು. ಅನಂತರ ನಾವಿಬ್ಬರೂ ಆ ದಿವ್ಯ ಜ್ವಾಲೆಯನ್ನು ನೋಡಿ ಬೆರಗಾದೆವು, ವಿಸ್ಮಿತರಾದೆವು. ಆ ದಿವ್ಯ ತೇಜಸ್ಸಿನಿಂದ ಪ್ರಳಯೋದಕವೆಲ್ಲವೂ ಜ್ಯೋತಿರ್ಮಯವಾಯಿತು. ಆ ಜ್ವಾಲೆಯು ಬರಬರುತ್ತಾ ಬಹಳವಾಗಿ ವೃದ್ಧಿಯಾಗಲು ಅದನ್ನು ನೋಡಿ ಬ್ರಹ್ಮನೂ ನಾನೂ ಸಹ ಹೆದರಿ ಅಲ್ಲಿಂದ ಬೇಗನೆ ಪಲಾಯನ ಮಾಡಲು ಯತ್ನಿಸಿದೆವು. ಅದು ಅಷ್ಟರಲ್ಲಿಯೇ ಭೂಮ್ಯಾಕಾಶಗಳನ್ನು ಆವರಿಸಿಕೊಂಡು ನಮ್ಮೆದುರಿಗೆ ಬಂದು ನಿಂತಿತು. ಆ ಜ್ವಾಲೆಗಳ ಮಧ್ಯದಲ್ಲಿ ಅತಿ ತೇಜಸ್ವಿಯೂ ಚೋಟುದ್ದ ಮಾತ್ರವೂ ಅತಿ ಪ್ರಕಾಶಕವೂ ಆದ ದಿವ್ಯ ಲಿಂಗವನ್ನು ನೋಡಿದೆವು. ಅದು ಸುವರ್ಣಮಯವಾದ ಮೇರುವು ರಜತಮಯವಾದ ಕೈಲಾಸವೂ ಆಗಿರಲಿಲ್ಲ. ಆ ಲಿಂಗವು ಇಂತಹದೆಂದು ಹೇಳಲಶಕ್ಯವೂ ಅಚಿಂತ್ಯವೂ ದೃಶ್ಯಾದೃಶ್ಯವೂ ಮಹಾ ತೇಜಸ್ವಿಯೂ ಮಹಾಭಯಂಕರವೂ
ಬಹಳವಾಗಿ ವೃದ್ಧಿಯಾಗತಕ್ಕದ್ದು, ಜ್ವಾಲಾಮಾಲೆಗಳಿಂದ ವ್ಯಾಪ್ತವೂ ಸರ್ವಭೂತ ಭಯಂಕರವೂ ಅತಿ ಸ್ಥಿರವೂ ಆಗಿತ್ತು. ಸಕಲ ಮಂತ್ರಗಳಿಗೆ ಕಾರಣವೂ ಮಹತ್ತು, ಭೂಮ್ಯಂತರಿಕ್ಷಗಳನ್ನು ಭೇದಿಸುವುದು, ಘೋರರೂಪಿಯೂ ಆದ ಈ ಲಿಂಗದ ಆದ್ಯಂತವನ್ನು ಯಾವನು ತಿಳಿಯುತ್ತಾನೋ ಅವನೇ ಶ್ರೇಷ್ಠನೆಂದು ನಿಶ್ಚಿತವಾಯಿತು. ಅನಂತರ ಬ್ರಹ್ಮನು, ಎಲೈ ಹರಿಯೇ, ನೀನು ಈ ಲಿಂಗದ ಬುಡವನ್ನು ನೋಡಲು ಹೋಗು. ಮಹತ್ತಾದ ಈ ಲಿಂಗದ ಅಂತವನ್ನು ತಿಳಿಯುವವನಾಗೆಂದು ಹೇಳಿದನು. ನಾನು ಇದರ ಕೊನೆಯನ್ನು ತಿಳಿಯಲು ಮೇಲಕ್ಕೆ ಹೋಗುತ್ತೇನೆ. ಇದರ ಉಭಯಾಂತರಗಳನ್ನು ನಾವಿಬ್ಬರೂ ತಿಳಿಯೋಣವೆಂದು ಪ್ರತಿಜ್ಞೆಯನ್ನು ಮಾಡಿಕೊಂಡು ಬ್ರಹ್ಮನು ಮೇಲಕ್ಕೂ ವಿಷ್ಣುವು ಕೆಳಗೂ ಹೋದರು. ಆಗ ಹರಿಯು 1,000 ವರ್ಷಗಳವರೆಗೂ ಕೆಳಗಡೆ ಹುಡುಕಿದರೂ ಕೊನೆಯೂ ಸಿಕ್ಕದೆ ಭಯಪಟ್ಟು ಹಿಂತಿರುಗಿದನು. ಅದರಂತೆಯೇ ಬ್ರಹ್ಮನೂ ಕೂಡ ಮೇಲ್ಭಾಗಕ್ಕೆ ಹೊರಟು ಸಾವಿರಾರು ವರ್ಷಗಳು ಹುಡುಕಿದರೂ ಆ ಲಿಂಗದ ಅಂತವನ್ನು ಕಾಣಲಿಲ್ಲ. ಕೊನೆಗೆ ಅವರಿಬ್ಬರೂ ಮೊದಲಿದ್ದ ಸ್ಥಳಕ್ಕೆ ಬಂದು ಸೇರಿದರು. ಅನಂತರ ಬ್ರಹ್ಮ ವಿಷ್ಣುಗಳಿಬ್ಬರೂ ಆಶ್ಚರ್ಯವನ್ನು ಹೊಂದಿ ಮಹಾತ್ಮನಾದ ಪರಮೇಶ್ವರನ ಮಾಯೆಯಿಂದ ಮೋಹಿತರಾದರು. ಅನಂತರ ಪುನಃ ಚೇತರಿಸಿಕೊಂಡು ಧ್ಯಾನಾಸಕ್ತರಾದರು. ತರುವಾಯ ಬ್ರಹ್ಮದೇವನು ಧ್ಯಾನಾರ್ಹನೂ ಸರ್ವತ್ರ ಮುಖವುಳ್ಳವನೂ ಲೋಕಗಳ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣನೂ ಸಮರ್ಥನೂ ನಾಶರಹಿತನೂ ಆದ ಈಶ್ವರನನ್ನು ಧ್ಯಾನ ಮಾಡಿ ಅಂಜಲಿಬದ್ಧನಾಗಿ ಶೂಲಪಾಣಿಯೂ ಶುಭಪ್ರದನೂ ಮಹಾಭಯಂಕರ ನಾದ ಉಳ್ಳವನೂ ಭೀಮರೂಪಿಯೂ ದಂಷ್ಟ್ರಿಯೂ ಅವ್ಯಕ್ತನೂ ಮಹಾತ್ಮನೂ ಆದ ಮಹೇಶ್ವರನಿಗೆ ಅನಂತ ವಂದನೆಗಳೆಂದು ಹೇಳಿದನು. ಲೋಕೇಶನು ಸುರೇಶನು ಭೂತಪತಿಯು ಮಹಾತ್ಮನು ಶಾಶ್ವತನು ಸಿದ್ಧ ಪುರುಷರಿಗೆ ಮುಖ್ಯ ಕಾರಣನೂ ಸರ್ವ ಜಗತ್ತಿಗೆ ಮೂಲ ಕಾರಣನೂ ಆದ ನಿನಗೆ ಅನಂತಾನಂತ ಪ್ರಣಾಮಗಳು. ಎಲೈ ಪರಮೇಶ್ವರನೇ, ನೀನು ಪರಮ ಪದವಿಯಲ್ಲಿರತಕ್ಕವನು, ಪರಬ್ರಹ್ಮನು, ನಾಶರಹಿತನು, ಪರಮಪದದಾಯಕನು, ಶ್ರೇಷ್ಠನು, ವಾಮದೇವನು, ರುದ್ರನು, ಸ್ಕಂದನು, ಶಿವನು, ಸ್ವಾಮಿಯೂ ಆಗಿರುತ್ತೀಯೆ. ಇಂತಹ ನಿನಗೆ ನಮಸ್ಕಾರಗಳು. ಎಲೈ ಪ್ರಭುವೆ, ನೀನು ಯಜ್ಞರೂಪಿಯೂ ನೀನೇ ವಷಟ್ಕಾರ ಸ್ವರೂಪನೂ ಓಂಕಾರ ರೂಪನೂ ಪರಮಪದಪ್ರದನೂ ಸ್ವಾಹಾಕಾರನೂ ನಮಸ್ಕಾರ್ಯನೂ ಸರ್ವಕರ್ಮಗಳ ಸಂಸ್ಕಾರರೂಪಿಯೂ ಆಗಿರುತ್ತೀಯೆ. ಮತ್ತು ನೀನು ಸ್ವಧಾಕಾರನೂ ಜಪಾರ್ಹನೂ ವ್ರತ ನಿಯಮ ಸ್ವರೂಪಿಯೂ ದೇವನೂ ಲೋಕರೂಪಿಯೂ ವೇದಸ್ವರೂಪಿಯೂ ಸರ್ವರೂಪಿಯೂ ಆಗಿರುತ್ತೀಯೆ. ಇಂತಹ ನಿನಗೆ ನಮಸ್ಕಾರಗಳು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀಮದ್ ವಾಯು ಮಹಾಪುರಾಣದ ಪ್ರಥಮ ಖಂಡದ 55ನೆಯ ಅಧ್ಯಾಯದ ಉತ್ತರಾಂಶದ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃತಾಸುತಂ ಶ್ರೀಕೃಷ್ಣಾಯ ನಮಃ.